ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಸಾಮಾನ್ಯವಾಗಿ ಸಾಲ ಲಕ್ಷನೇ ಇರಲಿ ಅಥವಾ ಕೋಟಿನೇ ಇರಲಿ ಅಥವಾ ಸಾವಿರಾರುನೇ ಇರಲಿ, ಈ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ನರಳ್ತಾ ಇದ್ದರೆ ಅಥವಾ ಈ ಸಾಲ ತೀರ್ಸೋಕ್ಕಾಗ್ತಾನೇ ಇಲ್ಲ ಅನ್ನುವಂಥ ಕೊರಗಿದ್ರೆ, ಇಂತಹ ತೊಂದರೆಯಲ್ಲಿರ್ತಕ್ಕಂಥವ್ರಿಗೆ ಎಷ್ಟೇ ಸಾಲ ಇದ್ದರೂ ಕೂಡ ಬರೀ ವೀಳ್ಯದೆಲೆ, 2 ಲವಂಗ, ಒಂದು ಯಾಲಕ್ಕಿ, ಇದರಿಂದಲೇ ಇಷ್ಟೇ ಸಾಕು. ಇದರಿಂದನೇ ಸಾಲನ ತೀರಿಸುವಂಥ ಸುಲಭ ತಂತ್ರ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಎಷ್ಟು ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟು? ಬಹಳ ಅದ್ಭುತವಾದಂತಹ ಒಂದು ಪರಿಹಾರ ನೋಡಿ. ಸಾಲ ತೀರಿಸಲು ಅಥವಾ ಸಾಲ ಇದೆ ಅಂದರೆ ಸಾಕು, ನಿದ್ರೆನೇ ಬರಲ್ಲ. ಆಮೇಲೆ ವಿಶೇಷವಾಗಿ ಈ ಸಾಲದ ಶೂಲದಿಂದ ಸುಲಭವಾಗಿ ಹೊರಬರಲಿಕ್ಕೆ ರಹಸ್ಯ ತಂತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ ತಂತ್ರ. ಸಾಮಾನ್ಯವಾಗಿ ಮಾಡಿದ ಸಾಲ ತೀರ್ಸೋಕ್ಕಾಗದೆ ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ ನೋಡಿ. ನಿದ್ರೆ ಮಾಡಿ ಎಷ್ಟೋ ದಿನ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಕಣ್ಣು ಬಿಟ್ಟರೆ ಬರೀ ಅದೇ, ಯಾವಾಗ ಸಾಲ ತೀರಿಸ್ತೀನಿ, ಸಾಲ ಜಾಸ್ತಿ ಆಗ್ತಾ ಇದೆ. ಹೀಗೆ ಸಾಲದಿಂದ ಹೊರಗಡೆ ಹೋಗಬೇಕು ಅನ್ನೋವರೆಗೂ ಕೂಡ ಅದು ನಮಗೊಂದು ರೀತಿಯಲ್ಲಿ ಭೂತದ ರೀತಿಯಲ್ಲಿ ಕಾಡ್ತಾ ಇರುತ್ತದೆ, ಚಿಂತೆ ಅಂತಕ್ಕಂಥದ್ದು. ಸಾಲ ನಾವು ಸುಮ್ಮನೆ ಏನೋ ಮಾಡಿರಲ್ಲ, ಸುಮ್ಮನೆ ಏನೋ ಶೋಕಿ ಮಾಡೋಕ್ಕೆ ಮಾಡಿರಲ್ಲ. ನಮ್ಮ ಜೀವನದ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಸಾಲ ಮಾಡಿರ್ತೀವಿ. ಅಂದರೆ ಒಂದು ವ್ಯವಹಾರ ಕಟ್ಕೊಳ್ಳೋದಕ್ಕೆ ಸಾಲ ಮಾಡಿರ್ತೀವಿ, ಅಥವಾ ಮನೆ ಕಟ್ಕೊಳ್ಳೋಕ್ಕೆ ಸಾಲ ಮಾಡಿರ್ತೀವಿ, ಅಥವಾ ಒಂದು ವಿವಾಹಕ್ಕೆ ಸಾಲ ಮಾಡಿರ್ತೀವಿ, ಯಾವುದೋ ಒಂದು ಮೂಲಗಳಿಗೋಸ್ಕರ ಸಾಲ ಮಾಡಿರ್ತೀವಿ. ಆ ಸಾಲಗಳು ನಮಗೆ ಪ್ರತಿನಿತ್ಯ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆ ಸಾಲದಿಂದ ನಾವು ಮುಕ್ತಿಯನ್ನು ಹೊಂದಕ್ಕೆ ಆಗ್ತಾ ಇಲ್ಲ. ಕಂಪ್ಲೀಟ್ಲಿ ಸಾಲದಲ್ಲಿ ಸಿಗಾಕೊಳ್ತಾನೆ ಇದ್ದೀವಿ. ಪದೇ ಸಾಲ, ತಿಂಗಳಾಗ್ತಾ ಇದ್ದಂಗೆ ಕೈ ಚಾಚೋ ಪರಿಸ್ಥಿತಿ ಬರ್ತಾ ಇದೆ. ಸಾಲದಿಂದ ಹೊರ ಬರಲಿಕ್ಕೆ ಆಗ್ತಾ ಇಲ್ಲ. ಸಾಲ ತಗೊಳ್ಳೋ ಗಂಟ ಖುಷಿ, ಸಾಲ ತೀರಿಸಿದ ಮೇಲೆ ಕಷ್ಟ. ಸಾಲ ಕೊಟ್ಟ ಮೇಲೂ ಇಷ್ಟು ಕೊಟ್ಟನಲ್ಲಪ್ಪ ಅನ್ನುವಂತಹ ಒಂದು ಬೇಸರ, ಇಷ್ಟೆಲ್ಲ ಕೊಟ್ಟನಲ್ಲಪ್ಪ ನಾನು ಅನ್ನುವಂತಹ ಬೇಸರ. ಹೀಗೆ ಈ ಸಾಲದಿಂದ ಹೊರಗಡೆ ಬರಬೇಕು. ಸಾಲದ ಹೊಡೆತಕ್ಕೆ ಸಿಗಾಕೊಂಡು ಬರೀ ನೀವೊಬ್ಬರೇ ಕೊರಗ್ತಾ ಇರಲ್ಲ. ಇವತ್ತು ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ನೀವು ದುಡಿಯೋಕೆ ಹೋಗ್ತಾ ಇರ್ತೀರ ಅಷ್ಟೇ. ಬಟ್ ಮನೆಯಲ್ಲಿ ನಿಮ್ಮ ಹೆಂಡತಿ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಮಕ್ಕಳುಗಳು ಎಲ್ಲ ಹೊಡೆತಕ್ಕೆ ಸಿಗಾಕೊಂಡಿರ್ತಾರೆ. ಸಾಲದ ಸಮಸ್ಯೆಗಳಿಗೆ ಸಿಗಾಕೊಂಡಿರ್ತಾರೆ. ಆಮೇಲೆ ಏನಾಗ್ತದೆ, ಈ ಸಾಲದ ಹೊರೆ ಹೆಚ್ಚಾಗ್ತಾ ಇದ್ದಂಗೆ ನಿಮಗೆ ನೀವು ಆಸೆ ಪಟ್ಟದ್ದನ್ನು ಪಡ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಎಲ್ಲದರಲ್ಲೂ ಸ್ಯಾಕ್ರಿಫೈಸ್. ಈ ದುಡ್ಡನ್ನು ಉಳಿಸಿದ್ರೆ ಆ ಸಾಲ ತೀರಿಸ್ಬೋದು, ಈ ದುಡ್ಡು ಬಂದಿದೆಯಲ್ಲ ಇದನ್ನು ಉಳಿಸಿದ್ರೆ ಆ ಸಾಲ ತೀರಿಸ್ಬೋದು. ಹೀಗೆ ಸಾಲ ತೀರಿಸೋದೇ ನಿಮಗೆ ಸದಾ ಚಿಂತೆ ಆಗಿರ್ತದೆ ಹೊರತು ನಿಮ್ಮ ವೈಯಕ್ತಿಕ ಬದುಕು, ಸುಖ, ಸಂತೋಷಗಳೆಲ್ಲ ನಾಶ ಆಗಿಬಿಟ್ಟಿರುತ್ತೆ ವೀಕ್ಷಕರೇ. ನೋಡಿ, ನಿಮ್ಮ ಸಾಲ ನೀವು ಕಷ್ಟಪಡ್ತಾ ಇರೋದು ನೀವು ನೋಡ್ತಾ ಇರುವಂತಹ ಪತ್ನಿ, ಅವಳ ಮನಸ್ಸಲ್ಲಿರೋ ಆಸೆನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ, ಗುಪ್ತವಾಗಿ ಇಟ್ಕೊತಾಳೆ. ಸೊ ನನ್ನ ಗಂಡ ಕಷ್ಟಪಡ್ತಾ ಇದ್ದೇನೆ, ಅವ್ನ ಸಾಲನೇ ಅವ್ನು ತೀರ್ಸೋಕ್ಕಾಗ್ತಲ್ಲ, ಈಗ ನನಗೇನೋ ಬೇಕು ಅಂತ ನಾನು ಹೆಂಗೆ ಕೇಳಲಿ? ಈ ಥರದ ಒಂದು ಮನಸ್ಥಿತಿ ಆಗಿರುತ್ತೆ ನೋಡಿ. ಕುಟುಂಬದ ವ್ಯವಸ್ಥೆನೇ ಒಂದು ರೀತಿಯಲ್ಲಿ ನಾಶ ಆಗ್ತಾ ಇರುತ್ತೆ. ಕಂಡಿದ್ದನ್ನು ತಗೊಳಕ್ಕಾಗಲ್ಲ, ಅದನ್ನು ಫುಲ್ಫಿಲ್ ಮಾಡ್ಕೊಳಕ್ಕಾಗ್ತಾ ಇರಲ್ಲ. ಸಾಲ ತೀರಿಸ್ಬೇಕು ಅಂತ ಆಸೆ, ಆ ಸಾಲಕ್ಕೆ ನಾನಾ ಥರದ ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ಪ್ರಯತ್ನಗಳು ಫಲಕಾರಿನೇ ಆಗ್ತಾರಲ್ಲ. ಇವತ್ತು ಸಾಲ ನಾವೇನೋ ಮಾತು ಕೇಳ್ಬೋದು, ಲಕ್ಷ ಕೋಟಿ ಇದ್ದರೂ ತೀರಿಸ್ಬಿಡ್ಬೋದು ಅಂತ. ತೀರಿಸ್ಬೇಕು ಅಂದರೆ ಇವತ್ತು 1000 ದುಡಿಯೋನಿಗೆ 1000ದ್ದೇ ಕಮಿಟ್ಮೆಂಟು, ಲಕ್ಷ ದುಡಿಯೋನಿಗೆ ಲಕ್ಷದ್ದೇ ಕಮಿಟ್ಮೆಂಟು, ಕೋಟಿ ದುಡಿಯೋನಿಗೆ ಕೋಟಿನೇ ಕಮಿಟ್ಮೆಂಟ್. ಅರ್ಧೈತಾ? ಸೊ ಹೀಗೆ ಸಾಲನ ತೀರಿಸ್ಬೇಕು ಅಂದರೆ ಆ ಸಾಲ ತೀರಿಸುವಂತಹ ಮೂಲಗಳು ತೆಗಿಬೇಕು, ಬಾಗಿಲು ತೆಗಿಬೇಕು. ನಿಮಗೆ ನಾನಾ ಮೂಲಗಳಿಂದ ಹಣದ ಹರಿವು ಬರಬೇಕು. ಆ ಥರ ಕಾರ್ಯ ಮಾಡೋದ್ರಿಂದ ನನಗೆ ಇಷ್ಟು ಬರುತ್ತೆ, ಇಷ್ಟರಿಂದ ನಾನು ಈ ಸಾಲ ತೀರಿಸ್ತೀನಿ. ಇದೇ ಸಾಲದ ಒಂದು ವಿಶೇಷವಾದಂತಹ ಮೂಲವಾಗಿರುತ್ತೆ. ಸೊ ಈ ಬಾಗಿಲನ್ನು ತೆಗಿಬೇಕು ಅಂದರೆ ನಿಮಗೆ ವಿಶೇಷವಾಗಿ ಈ ಒಂದು ತಂತ್ರ, ರಹಸ್ಯ, ಬಹಳ ಅದ್ಭುತವಾದಂತಹ ರಹಸ್ಯ ತಂತ್ರ ಇದು. ಈ ತಂತ್ರವನ್ನು ನೀವು ಮಾಡೋದ್ರಿಂದ ಶೀಘ್ರವಾಗಿ ಸಾಲದಿಂದ ಮುಕ್ತಿ ಹೊಂದಬಹುದು. ಹೌದಾ ಗುರುಗಳೇ, ಅಂತಹ ಅದ್ಭುತ ತಂತ್ರನ ಇದು? ಹಾಗಾದರೆ
ಹೇಳಿ ಗುರುಗಳೇ, ನಾವು ಕೂಡ ಈ ಒಂದು ತಂತ್ರವನ್ನು ಮಾಡ್ತೀವಿ, ಪ್ರಾಮಾಣಿಕವಾಗಿ ನಮಗೆ ತುಂಬ ಸಾಲದಿಂದ ನೋವು ಅನುಭವಿಸ್ತಾ ಇದ್ದೀವಿ. ಈ ರೀತಿ ಎಷ್ಟೋ ಜನಗಳು ನೋಡಿ, ಕೆಲವೊಂದು ಬಾರಿ ನನಗೆ ಈ ಒಂದು ಇನ್ಸಿಡೆಂಟ್ ಹೇಳ್ಬೋದು. ಇದೇ ನಮ್ಮ ಕರ್ನಾಟಕದಲ್ಲಿ ಆ, ಹಾಸನದ ಹತ್ರ ಒಂದು ಹಳ್ಳಿ. ಪಾಪ ಸಾಲದ ಸುಳಿಯಲ್ಲಿ ಸಿಗಾಕೊಂಡಂತಹ ಒಂದು ಕುಟುಂಬ ಅನ್ನೆಸೆಸರಿ ಜೀವವನ್ನೇ ಕಳ್ಕೊಂಡ್ಬಿಡ್ತದೆ. ಯಾಕಂದರೆ ಬೇಕಾದಿದೆ, ಬೇಕಾದ ಆಸ್ತಿ ಬೇಕಾದಷ್ಟಿದೆ, ಅದನ್ನು ಮಾರು ಸಾಲ ತೀರಿಸ್ಬೋದಾಗಿತ್ತು. ಆದರೆ ಘನತೆ ಗೌರವ ತಂದೆ ತಾಯಿ ಮಾಡಿದ ಆಸ್ತಿನೆಲ್ಲ ಮಾರಿಬಿಟ್ಟ ಅಂತ ಜನ ಹೇಳ್ತಾರಲ್ಲ ಅನ್ನುವಂತಹ ಕಾರಣಕ್ಕೆ ಅನ್ನೆಸೆಸರಿ ಸಾಲದ ಸುಳಿಲಿ ಸಿಗಕ್ಕೆ ಕುಟುಂಬನೇ ನಾಶ ಆಗ್ತದೆ. ಕೆಲವೊಂದು ಕಡೆ ಸಾಲ ಮಾಡಿ ಊರು ಬಿಟ್ಟೇ ಹೋಗ್ಬಿಡ್ತಾರೆ. ಯಾಕಂದರೆ ಸಮಾಜದಲ್ಲಿ ಗೌರವವಾಗಿ ತಲೆ ಎತ್ತಿ ಬದುಕೋಕ್ಕಾಗಲ್ವಲ್ಲ ಅನ್ನುವಂತಹ ರೀತಿಯಿಂದ. ನೋಡಿ, ಈ ಸಾಲ ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು. ಯಾವಾಗ ಇದು ನಮಗೆ ಆವರಿಸ್ಕೊಂಡ್ಬಿಡ್ತದೆ, ಇದರ ಹೊಡೆತದಿಂದ ನಾವು ತಪ್ಪಿಸ್ಕೋಬೇಕಂದ್ರೆ ಚಾಣಾಕ್ಷತೆಯಿಂದ ವರ್ಕ್ ಮಾಡಬೇಕು, ಶ್ರಮ ಪಡಬೇಕು, ಮತ್ತು ನೀವು ಪಟ್ಟಿರೋ ಶ್ರಮಕ್ಕೆ ತಕ್ಕಂಗೆ ಲಾಭ ನಿಮಗೆ ಸಿಗಬೇಕು. ಆಗ ಈ ಸಾಲದ ಹೊಡೆತದಿಂದ ನೀವು ಹೊರಗಡೆ ಬರ್ಬೋದು. ಏನಪ್ಪ ಏನು ಗುರುಗಳು ಹೇಳ್ತಾ ಇದ್ದಾರಲ್ಲ, ಬರೀ ವೀಳ್ಯದೆಲೆ ಮತ್ತು ಲವಂಗ ಮತ್ತು ಏಲಕ್ಕಿ, ಈ 3 ಪದಾರ್ಥದಿಂದ ಸಾಲ ತೀರಿಸಲಿಕ್ಕೆ ನಮಗೆ ದಾರಿ ಸಿಗುತ್ತೆ ಅಂತ. ಯಾವುದು ಈ ಅಂಥ ತಂತ್ರದ ಒಂದು ರಹಸ್ಯ ತಂತ್ರ ಅಂತ ನೋಡಿ, ಬಹಳ ಅದ್ಭುತವಾದಂತಹ ತಂತ್ರ ಇದು ವೀಕ್ಷಕರೇ. ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಅದ್ಭುತವಾದಂತಹ ತಂತ್ರದ ಒಂದು ವಿಚಾರ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ನೋಡಿ, ವಿಶೇಷವಾಗಿ ಮಂಗಳವಾರದ ದಿನ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಬಹಳ ಸುಲಭ ನೋಡಿ, ವೀಳ್ಯದೆಲೆಗೆ ಬಹಳ ಪ್ರಾಧಾನ್ಯತೆ ಇದೆ. ವೀಳ್ಯದೆಲೆ ಬಂದು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ನಾವು. ಇಂತಹ ಒಂದು ವೀಳ್ಯದೆಲೆಯನ್ನು ನೀವು ಈ ಒಂದು ತಂತ್ರಕ್ಕೆ ಬಳಸೋದ್ರಿಂದ ನಿಮಗೆ ಧನದ ಒಂದು ಅಭಾವ ಕೊರತೆಗಳು ದೂರ ಆಗ್ತದೆ. ಅದಕ್ಕಾಗಿ ವೀಳ್ಯದೆಲೆಯನ್ನು ಪ್ರಧಾನವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಒಂದು ವೀಳ್ಯದೆಲೆಯನ್ನು ನೋಡಿ, ವೀಳ್ಯದೆಲೆ ಯಾವುದೇ ಕಾರಣಕ್ಕೂ ಕೂಡ ಹರಿದಿರಬಾರ್ದು, ಒಣಗಿರಬಾರ್ದು, ಎಲ್ಲೂ ಒಂದು ರೀತಿಯಲ್ಲಿ ಕರೆ ಇನ್ನೊಂದು ಮತ್ತೊಂದು ಆಗಿರ್ಬೋದು. ಶುಚಿಭೂತವಾದಂತಹ ಶುಭ್ರವಾದಂತಹ ಎಲೆಯನ್ನು ತೆಗೆದುಕೊಳ್ಳಿ, ಆಯಿತಾ. ಆ ಎಲೆ ಎಲ್ಲೂ ಹರಿದಿರಬಾರ್ದು, ಮತ್ತು ಎಲೆ ಹಸಿರಾಗಿರುವಂಥದ್ದನ್ನು ತೆಗೆದುಕೊಳ್ಳಿ. ಒಣಗಿರುವಂಥದ್ದು ಇನ್ನೊಂದು ಮತ್ತೊಂದು ತೆಗೆದುಕೊಳ್ಳೋಕೆ ಹೋಗಬೇಡಿ. ಎಲೆಯನ್ನು ತೆಗೆದುಕೊಂಡು ಆ ಎಲೆಗೆ 2 ಲವಂಗಗಳನ್ನು ಇಡಿ. ಎಲೆಗೆ 2 ಲವಂಗಗಳನ್ನು ಇಡಿ. ಒಂದು ಯಾಲಕ್ಕಿಯನ್ನು ಸಹ ತೆಗೆದುಕೊಂಡು ಆ ಯಾಲಕ್ಕಿನೂ ಸಹ ಇಡಿ. ಹಾಗೆ ಈ ಇಟ್ಟಂಥದ್ದನ್ನು ಇದನ್ನು ಈ 2 ವಸ್ತುಗಳನ್ನು ವೀಳ್ಯದೆಲೆಯಲ್ಲಿ ಹಾಕಿಬಿಟ್ಟು, ನಾವು ಎಲೆಯನ್ನು ತಿಂತೀವಲ್ಲ ಪಾನ್ ಶಾಪ್ಗಳಲ್ಲಿ ಅಥವಾ ಪಾನ್ ಬೀಡಗಳಲ್ಲಿ ಹೇಗೆ ಎಲೆಯನ್ನು ಮಡಚ್ತಾರೆ, ಆ ರೀತಿ ಅದನ್ನೆಲ್ಲ ಹಾಕಿ ತಿನ್ನುವ ಪಾನ್ ಥರ ಅದನ್ನು ಮಡಚ್ಕೊಳ್ಳಿ. ಅದನ್ನು ಮಡಚಿಕೊಂಡು ಅರ್ಥ ಆಯ್ತಾ, ನಿಮ್ಮ ಹತ್ತಿರದಲ್ಲಿರತಕ್ಕಂತಹ ಅರ್ಥ ಆಯ್ತಾ, ಅಥವಾ ದೂರ ಆದರೂ ಪರವಾಗಿಲ್ಲ, ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಬೇಕು. ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಅರ್ಚಕರಿಗೆ ಹೇಳಿ ಸ್ವಾಮಿ ಪಾದಕ್ಕೆ ಅದನ್ನು ಅರ್ಪಿಸಬೇಕು. ನೋಡಿ, ಹೀಗೆ ಇದೇ ರೀತಿಯಾಗಿ 28 ಮಂಗಳವಾರ ಮಾಡಬೇಕು. ನೋಡಿ, ಇದನ್ನು ಅರ್ಧ ಮಂಡಲ ಅಂತ ಹೇಳ್ತೀವಿ. ಪ್ರತಿದಿನ ಅಲ್ಲ, ಬರೀ ಪ್ರತಿ ಮಂಗಳವಾರ ಮಾತ್ರ. ಅರ್ಥ ಆಯ್ತಾ. 28 ಮಂಗಳವಾರವನ್ನು ಈ ತಂತ್ರವನ್ನು ನೀವು ಮಾಡಿದ್ದೆ ಆದರೆ ಶೀಘ್ರವಾಗಿ ಋಣ ವಿಮೋಚನೆ ಆಗ್ತದೆ. ನಿಮ್ಮ ಋಣ ವಿಮೋಚನೆ ಆಗಲಿಕ್ಕೆ ನಾನಾ ರೀತಿಯ ದಾರಿಗಳು ಸಿಗ್ತದೆ, ಮತ್ತು ನಾನಾ ಜನರ ಸಹಕಾರಗಳು ಸಿಗ್ತದೆ. ಹೀಗಾಗಿ ಸಾಲದಿಂದ ನೀವು ಬಹಳ ಮುಕ್ತಿಯನ್ನು ಹೊಂದಬಹುದು, ಶೀಘ್ರವಾಗಿ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ಮಾಹಿತಿ ತಮಗೆಲ್ಲ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ವಿಪರೀತ ಸಾಲದಲ್ಲಿ ಬಳಲ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ನೋಡಿ, ಯಾಕಂದರೆ ಸಾಲ ಅಂತಕ್ಕಂಥದ್ದು ತಿರುಪತಿ ತಿಮ್ಮಪ್ಪನಿಗೂ ಬಿಟ್ಟಿಲ್ಲ, ಅರ್ಥ ಆಯ್ತಾ. ಹಾಗಾಗಿ ಹುಳು ಮಾನವರು ನಾವು ಎಲ್ಲರಿಗೂ ಕೂಡ ಸಾಲ ಯಾವುದಾದ್ರು ಒಂದು ಅನಿವಾರ್ಯಗಳಿಂದ ಆಗಿರ್ತದೆ. ಭಯ ಪಡಬೇಡಿ. ಈ ಒಂದು ರಹಸ್ಯ ತಂತ್ರವನ್ನು ನೀವು ಮಾಡಿ, ಈ ಬಹಳ ಸುಲಭವಾದ ತಂತ್ರ, ಇದರಿಂದ ಖಂಡಿತ ಋಣ ವಿಮೋಚನೆ ಆಗ್ತದೆ ಅಂತ ಹೇಳಬಲ್ಲೆ ನಾನು. ಜೊತೆಗೆ ಈ ವಿಡಿಯೋವನ್ನು ಯಾರೆಲ್ಲ ಸಾಲದಿಂದ ಸಂಕಷ್ಟ ಪಡ್ತಾ ಇದ್ದಾರೆ ಅವ್ರುಗಳಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಇದಲ್ಲದೆ ನಿಮ್ಮ ನಾನಾ ವೈಯಕ್ತಿಕ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಅಥವಾ ನೇರವಾಗಿ ಬಂದು ಭೇಟಿಯಾಗಬೇಕು ಅನ್ನೋದಾದರೆ ನಮ್ಮ ವಿಳಾಸ ಬಂದು ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲ್ 2nd ಸ್ಟೇಜಲ್ಲಿ ನಮ್ಮ ಕಚೇರಿ ಬರ್ತಕ್ಕಂಥದ್ದು.
ನೇರವಾಗಿ ಬಂದು ಸಹ ಭೇಟಿ ಆಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.